Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅರ್ಚಕ್ರೆ, ಪುಟ್ಟಕ್ಕನ್ನೋ ಹೆಸರಲ್ಲಿ ಅರ್ಚನೆ ಮಾಡಿ. ಹಾಂ ಸರಿ. ಜಗತ್ತಿಗೆ ನಿನ್ನ ತಾಯಿ, ಆದರೆ ನನಗೆ ನಮ್ಮ ಅವ್ವನೇ ಎಲ್ಲ. ಅವಳು ಖುಷಿಯಾಗಿ ಆರೋಗ್ಯವಾಗಿದ್ದರೆ ನಮ್ಗೆ ಯಾವ ಸಂಪತ್ತು ಬೇಡ ಅವ. ಮಕ್ಕಳಾಗಿ ನೆಮ್ಮದಿ ಕೊಡೋ ಕೆಲಸ ನಾವು ಮಾಡ್ತಿಲ್ಲ ಅಂತ ಗೊತ್ತೈತೆ. ಇನ್ಯಾಕಾದರೂ ಅವಂಗೆ ನೆಮ್ಮದಿ ಕೊಟ್ಟು ಕಾಪಾಡವ. ಅಯ್ಯೋ, ಹೂವು ಎಡಗಡೆ ಬಿತ್ತು. ತಾಯಿ, ಅವಂಗೆ ಏನೂ ಆಗದಿರೋ ಥರ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದವ. ಏನಾಯ್ತು ಸನ್ ಅವರೇ? ಹೂವು ಎಡಗಡೆಯಿಂದ ಬಿದ್ದಿದ್ದಕ್ಕೆ ಯೋಚನೆ ಮಾಡ್ತಾ ಇದ್ದೀರಾ? ಇಲ್ಲ, ಅವನ ಬಗ್ಗೆ. ಹೂವು ಎಡಗಡೆ ಬಿದ್ಮ್ಯಾಕೆ ಅವನ ಬಗ್ಗೆನೇ ಯೋಚನೆ ಮಾಡ್ತೀವಿ. ಸಹನ ಅವರೇ, ಆ ಭಗವಾನ್ ಶ್ರೀಕೃಷ್ಣ ಏನು ಹೇಳಿದನ್ ಗೊತ್ತಾ? ನೀವು ಭಕ್ತಿಯಿಂದ ದೇವರಿಗೆ ಹೂವು ಹಣ್ಣು ಕಾಯಿ ಏನೇ ಕೊಟ್ರು ಆರಿಸ್ಕೊಳ್ಳೋದೇನು ಗೊತ್ತಾ? ಭಕ್ತಿ. ಭಕ್ತಿ ಮಾತ್ರ. ಸೊ ನೀವು ಯೋಚನೆ ಮಾಡೋ ಅವಶ್ಯಕತೆನೇ ಇಲ್ಲ. ಅದೆಲ್ಲ ನನ್ಗೆ ಅರ್ಥ ಆಯ್ತಿಲ್ಲ, ಆದರೆ ಏನೋ ಕೆಟ್ಟದಾಯ್ತದೆ ಅಂತ ನನ್ಗೆ ಅನಿಸ್ತೈತೆ. ಆ ದೇವರೇ ಸೃಷ್ಟಿ ಮಾಡಿರೋ ಎಲ್ಲ ವಸ್ತುಗಳಲ್ಲಿ ನಾವು ಯಾಕೆ ಕೆಟ್ಟದನ್ನು ಹುಡುಕ್ಬೇಕು ಸಹನ ಅವರೇ? ನಿಮ್ಮ ಪ್ರಕಾರ ಇದು ಕೆಟ್ಟದಕ್ಕೆ ಮುನ್ಸೂಚನೆ ಆದರೆ ಹುಷಾರಾಗಿ ಯೋಚನೆ ಮಾಡಿ ಹೆಜ್ಜೆ ಇಡಿ ಅಂತ ಆ ದೇವರೇ ನಿಮ್ಗೆ ಮುನ್ಸೂಚನೆ ಕೊಟ್ಟಿರ್ಬೋದಲ್ವಾ? ಇನ್ ಕೇಸ್ ಕೆಟ್ಟದಾದ್ರೆ ಅಯ್ಯೋ ಬಿಡ್ತು ಅನ್ನಿ. ಆಯ್ತು, ಬಿಡ್ತು. ಓಕೆನಾ? ಆದರೆ ಸಹನ ಅವರೇ, ನೀವು ನನ್ನ ಮಾತನ್ನ ಪೂರ್ತಿಯಾಗಿ ಕೇಳಿಸ್ಕೋಬೇಕು. ಈಗ ಕೆಟ್ಟದಾದ್ಮೇಲೆ ಒಳ್ಳೇದು ಬೆಳಕಾಗಿ ಹೊಳಿಲೇಬೇಕಲ್ವಾ? ಆ ನಂಬಿಕೆನ ನಿಮ್ಮಲ್ಲಿ ಯಾವಾಗಲೂ ಇಟ್ಕೊಳ್ಳಿ. ಈಗಲಾದ್ರೂ ನಗ್ಬೋದಲ್ವಾ? ನೋಡೋಣ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.